ಮಾಧ್ಯಮ ಇಲಾಖೆ ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ತಾಳಿಕೋಟೆ ಪಟ್ಟಣದ ಕನ್ನಡ ಸರ್ಕಾರಿ ಶಾಲೆಯ ಮೈದಾನದಲ್ಲಿ ತಾಲೂಕಾ ಆಡಳಿತದ ವತಿಯಿಂದ 77ನೆಯ ಗಣರಾಜ್ಯೋತ್ಸವವನ್ನು ಸಕಲ ಸಂಭ್ರಮ ಸಡಗರರೊಂದಿಗೆ ಆಚರಿಸಲಾಯಿತು. ತಹಶೀಲ್ದಾರ್ ಡಾಕ್ಟರ್ ವಿನಯ ಹೂಗಾರ್ ಅವರು ಧ್ವಜಾರೋಹಣ ನೆರವೇರಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ನಿಗಮದ ಅಧ್ಯಕ್ಷರು ಹಾಗೂ ಮುದ್ದೇಬಿಹಾಳ ಮತಕ್ಷೇತ್ರ ಶಾಸಕರಾದ ಅಪ್ಪಾಜಿ ನಾಡಗೌಡರು ಮಾತನಾಡಿ, ಡಾಕ್ಟರ್ BR ಅಂಬೇಡ್ಕರ್ ಅವರು ಇಡೀ ವಿಶ್ವದಲ್ಲಿಯೇ ಶ್ರೇಷ್ಠವಾದ ಸಂವಿಧಾನವನ್ನು ನಮಗೆ ಕೊಟ್ಟು ಹೋಗಿದ್ದಾರೆ. ಅದರ ರಕ್ಷಣೆ ಹಾಗೂ ಅನುಸರಣೆ ಕರ್ತವ್ಯವಾಗಿದೆ. ಬಲಿಷ್ಠ ಭಾರತದ ನಿರ್ಮಾಣಕ್ಕಾಗಿ ನಾವೆಲ್ಲರೂ ಒಂದಾಗಿ ಕೆಲಸ ಮಾಡೋಣ ಎಂದರು. ಕಾರ್ಯಕ್ರಮದಲ್ಲಿ ಪೊಲೀಸ್ ಇಲಾಖೆ, NCC ಅವರ ಆಕರ್ಷಕ ಪಥಸಂಚಲನ ಹಾಗೂ ವಿವಿಧ ಶಾಲೆಯ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೋಡುಗರ ಗಮನ ಸೆಳೆದವು. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ತಾಲೂಕಾ ಆಡಳಿತ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಗಣರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ಪಟ್ಟಣದ ಗಣ್ಯರು, ಸಂಘ ಸಂಸ್ಥೆಗಳ ಮುಖ್ಯಸ್ಥರು ಹಾಗೂ ವಿದ್ಯಾರ್ಥಿಗಳು ಇದ್ದರು. ಇದೇ ಸಂದರ್ಭದಲ್ಲಿ ಶಿಶು ಅಭಿವೃದ್ಧಿ ಇಲಾಖೆಯಿಂದ ಕೊಡುಗೆ ಮಾಡಿದ ಅಂಗನವಾಡಿ ಕೇಂದ್ರದ LKG, UKG ಮಕ್ಕಳಿಗೆ ಸ್ಮಾರ್ಟ್ ಟಿವಿಗಳನ್ನು ಮಾನ್ಯ ಶಾಸಕ ಅಪ್ಪಾಜಿ ನಾಡಗೌಡರು ವಿತರಿಸಿದರು. ವರದಿ ಬಸವರಾಜ್ ಸಜ್ಜನ್ ಜೊತೆಗೆ ಶ್ರೀಶೈಲ್ ಸಜ್ಜನ. MTV ನ್ಯೂಸ್ ಕನ್ನಡ, ನಮ್ಮ ನಡೆ ನ್ಯಾಯದ ಕಡೆ. ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ 7252218640 ಮತ್ತು 9743156028. ಈ ಒಂದು ದಾನಿಗಳಾಗಿದ್ದಾರೆ. ಅವರಿಗೆ ತಾಲೂಕು ಆಡಳಿತ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳೇ. ಎಲ್ಲ ಸಾಧಕರಿಗೆ ಪುಸ್ತಕ ಬಹುಮಾನ ಕೊಡುಗೆಯಾಗಿ ಶ್ರೀ ನಾಗೇಶ್ ಕಟ್ಟಿಮನಿ ಜಿಲ್ಲಾ ಅಧ್ಯಕ್ಷರು, DSS ದಲಿತ ವಿದ್ಯಾರ್ಥಿ ಒಕ್ಕೂಟ ವಿಜಯಪುರಕ್ಕೆ ಒಂದು ಸ್ಮಾರ್ಟ್ ಟಿವಿಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ನಮ್ಮ ಅಭಿನಂದನೆ ಸಲ್ಲಿಸೋಣ. ನಮ್ಮ ಶಾಸಕರ ಆದಿಯಾಗಿ ನಮ್ಮ ಶೈಕ್ಷಣಿಕ ಪ್ರಗತಿಗಾಗಿ ಅತ್ಯಂತ ಉತ್ಸಾಹದಿಂದ ಒಂದು ಕಾರ್ಯಕ್ರಮವನ್ನು ನಿರ್ವಹಿಸುತ್ತಿದ್ದಾರೆ. ಬೆಳೆಯುವ ಸಿರಿ ಮಕ್ಕಳ ಕಲ್ಯಾಣ ಸಮಿತಿಯ ಸರ್ ಮುಖ್ಯಸ್ಥರು ಇವರು. ಇಲ್ಲಿ ಇನ್ನೂ ಕೆಲವೊಂದು ಸನ್ಮಾನ ಇವೆ. ಅದನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗುತ್ತಾ ಇದ್ದೇವೆ. ಸನ್ಮಾನ ನೆರವೇರ್ತಾ ಇದೆ. ಪ್ರೋತ್ಸಾಹ ಧನವನ್ನು ಕೊಟ್ಟು ಘನ ಸರ್ಕಾರ ಆ ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಲಿ ಅಂತಕ್ಕಂತಹ ಮಹತ್ವವಾಗಿರ್ತಕ್ಕಂತಹ ಯೋಚನೆಯಿಂದ ಆ ಪೂರ್ವಕವಾದಂತಹ ಅಭಿನಂದನೆಗಳನ್ನ ನಮಗೆಲ್ಲ. ಬಹಳ ಮುಖ್ಯವಾಗಿ ಉತ್ಸವವನ್ನ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಬಹಳ ಸಂತೋಷವಾಗಿರ್ತಕ್ಕಂಥ ವಿಷಯ. ನಾವು ಈಗ ತಾನೇ ಆ ಸಂವಿಧಾನದ ಅಂಶಗಳನ್ನ ಮರುಪಠನೆ ಮಾಡಿದ್ದೀವಿ. ಮರುಪಠನೆ ಮಾಡಿ ನಾವು ಇವತ್ತು ಭಾಷ್ಯವನ್ನ ಈ ದೇಶಕ್ಕೆ ನಾವು ಕೊಟ್ಟಿದ್ದೇವೆ, ತಾಯಿಯ ನಾಡಿಗೆ ಕೊಟ್ಟಿದ್ದೇವೆ. ನಾವು ಭಾರತೀಯ ಪ್ರಜೆಗಳಾಗಿ ಸಂವಿಧಾನದ ರಕ್ಷಣೆ ಮಾಡತಕ್ಕಂಥ ಜವಾಬ್ದಾರಿ ನಾವು ಹೊರತೇವೆ ಅನ್ನುವಂಥ ಭಾಷ್ಯವನ್ನ ನಾವೆಲ್ಲರೂ ಕೊಟ್ಟಿದ್ದೇವೆ. ಇದು ಬಹಳ ಮುಖ್ಯ. ಪಥಸಂಚಲನ ಠಾಣಾಧಿಕಾರಿ ಶ್ರೀಮತಿ ಜ್ಯೋತಿ ಖೋತ್ ಅವರ ನೇತೃತ್ವದಲ್ಲಿ ಪೊಲೀಸ್ ಇಲಾಖೆ, ಹೋಮ್ಗಾರ್ಡ್, ಸ್ಥಳೀಯ BPM ಪ್ರೌಢಶಾಲೆಯ ಕ್ಯಾಟ್ ಸೆಟ್ನೊಂದಿಗೆ